ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲಾವಣ್ಯ ಅಂತ ಹೇಳಿ. ನಾನು ಈ ಬ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನೊಂದು ಹೋಮ್ ಮೇಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಪ್ರಚಾರಕ್ಕಂತಲ್ಲ, ಆದರೆ ಎಲ್ರಿಗೂ ಒಂದು ಮಾಹಿತಿ ಕೊಡಬೇಕಾಗಿತ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ನಾನೀಗ ಉಪ್ಪಿನಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನಾನು ತರೋ ದಿನಸಿ ಸಾಮಾನುಗಳಾಗಿರ್ಬೋದು, ಆಮೇಲೆ ಬಳಸ್ತಿರೋ ಕಾಯಿಪಲ್ಯಗಳು ಅಥವಾ ಹಣ್ಣುಗಳು ಯಾವುದೇ ರೀತಿಯಾಗಿರ್ಬೋದು, ಅವನ್ನೆಲ್ಲ ತೊಗೊಂಡು ಬಂದು ಅದಕ್ಕೆ ಆಗಿರೋ ಖರ್ಚು ಹಾಗೆ ನನ್ನ ಪರಿಶ್ರಮಕ್ಕೆ ಆಗಿರೋ ಖರ್ಚನ್ನು ಹಾಕಿ ಒಂದು ರೇಟ್ ಫಿಕ್ಸ್ ಮಾಡಿದ್ದೀನಿ. ಆದರೆ ಕೆಲವೊಂದು ಹೊರಗಡೆ ಜನ, ಕೆಲವೊಬ್ಬರು, ಅದರಲ್ಲಿ ಎಲ್ಲ ಅಂತ ಹೇಳಲ್ಲ, ಯಾಕಂದರೆ ತುಂಬ ಜನಕ್ಕೆ ಸೇಲ್ ಮಾಡಿದ್ದೀನಿ ಈಗ ಆಲ್ರೆಡಿ, ಅವರೆಲ್ಲ ತಪ್ಪಂತಾಗ್ಬಿಡತ್ತೆ. ಅದಕ್ಕೆ ಕೆಲವೊಬ್ಬರು ಅದರಲ್ಲಿ ಇದು ಇಷ್ಟು ಕಾಸ್ಟ್ಲಿನ, ಏನು ರೀ ಇಷ್ಟು ಕಾಸ್ಟ್ಲಿ ಹೇಳ್ತೀರಿ ಅಂತಂದು ಕೇಳ್ತಾರೆ. ನೋಡ್ರಿ, ನಿಮ್ಗೆ ಹೇಳೋದೇನಂತಂದರೆ, ನಾನು ಎಲ್ಲದಕ್ಕೂ ಅದಕ್ಕೆ ಖರ್ಚಾಗಿರೋ ರೇಂಜಿಗೆ ಅದನ್ನು ಉಪ್ಪಿನಕಾಯಿಗಳನ್ನ ಸೆಟ್ ಮಾಡಿದ್ದೀನಿ ರೇಟ್. ಈಗ ಈಗಿನ ಕಾಲ ಹೆಂಗಿದೆ ಅಂತಂದರೆ, ಎಲ್ಲರಿಗೂ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಚಿಕ್ಕ ಮಕ್ಕಳು ಜಲ್ದಿ ಮೆಚ್ಯೂರ್ ಆಗ್ತಾ ಇದ್ದಾರೆ. ನಾವು ಕುಡಿಯೋ ಹಾಲು ಶುದ್ಧ ಹೌದಾ ಅಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಯಾಕೆ ನಾವು ಕಳಪೆ ತಿನ್ನಬೇಕು? ಈಗ ನಾವು ಬಳಸ್ತಾ ಇರೋ ಚಪ್ಪಲಿ ಬ್ರ್ಯಾಂಡೆಡ್ ಇರಬೇಕು, ನಾವು ಹಾಕೊಳ್ಳೋ ಬಟ್ಟೆ ಬ್ರ್ಯಾಂಡೆಡ್ ಇರಬೇಕು, ಆದರೆ ನಮ್ಮ ದೇಹಕ್ಕೆ ಹೋಗೋ ಆಹಾರ ಯಾಕೆ ಕ್ವಾಲಿಟಿ ಆಗಿರಬಾರ್ದು? ತಪ್ಪಲ್ವಾ ನಮ್ಮ ಪರಿಕಲ್ಪನೆ? ಯಾಕಂತ ಹೇಳ್ತೀನಿ ಕೇಳ್ರಿ. ಈಗ ನನಗೆ ಒಮ್ಮೊಮ್ಮೆ ಯೋಚನೆ ಮಾಡ್ತೀನಿ, ಹೌದಾ ಎಷ್ಟಿಗ್ಬೋದು ರೀ, ಎಷ್ಟು ಕೊಡಬೇಕಾಗಿತ್ತು ರೀ ಅಂತ ಕೇಳಿದೆ. ಹೊರಗಡೆ ಎಲ್ಲ 180, 200 ರೂಪಾಯಿ kg ಇದೆ ರೀ ಅಂತನೋರು. ನಾನಂದೆ, ಹೌದಾ ಇಷ್ಟು ಸಸ್ತ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ. ನಾವು ಉಪ್ಪಿನಕಾಯಿ ಹೊರಗಡೆಯಿಂದ ತಂದು ತಿನ್ನಲ್ಲ. ಸೊ ಆಮೇಲೆ ತರಿಸ್ದೆ, ನಾನೇ ಸ್ಯಾಂಪಲ್ಸ್ ತರಿಸ್ದೆ. ಎಲ್ಲ ಕಡೆಯೂ ನಮ್ಮ ಮನೆಯವ್ರಿಗೆ ಹೇಳಿ ಎಲ್ಲ ಕಡೆಯಿಂದ ಸ್ಯಾಂಪಲ್ ತರಿಸಿದೆ. ಅವ್ರು ಹಿಂಗೆ 165, 170, ಹೌದು 165ಗೆ 1 kg ಉಪ್ಪಿನಕಾಯಿ ಅಂತ. ನಾನು ಅದನ್ನು ಸ್ಯಾಂಪಲ್ ತರಿಸ್ಕೊಂಡು ನೋಡಿಕೊಂಡೆ, ಇದರಲ್ಲಿ ಏನೇನು ಬಳಸಿರ್ಬೋದು ಇವರು, ಇಷ್ಟು ಕಡಿಮೆ ರೇಟ್ ಹೆಂಗೆ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇವರು ಅಂತ. ಆಮೇಲೆ ಅನ್ಸಿದ್ದು ನಾನು, 165, 170ಗೆ ಉಪ್ಪಿನಕಾಯಿಗಳು ತಯಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ರಿ, 1 ಲೀಟರ್ ಎಣ್ಣೆಗೆ ಈಗ 200 ರೂಪೀಸ್ ಇದೆ. ಈಗ ನಾವು ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಅಲ್ಲಿ ಬಾಟಲ್ ಮೇಲೆ ಬರೆದಿರ್ತಾರೆ ನೋ ಕೆಮಿಕಲ್ಸ್, ಹೋಮ್ ಮೇಡ್ ಪಿಕ್ಕಲ್ಸ್, ನೋ ಕೆಮಿಕಲ್ಸ್ ಆ್ಯಡೆಡ್. ನೀವು ಅದು ಬಾಟಲ್ನ ಮುಚ್ಚಳ ತೆಗೆದ್ರೆ ಗೊತ್ತಾಗುತ್ತೆ ಆ ಸ್ಮೆಲ್ ಈ ಪ್ರಿಸರ್ವೇಟಿವ್ದು ಹೌದಲ್ಲ ಅಂತ. ಅದು ತೀಕ್ಷ್ಣ. ಅಂದರೆ ನಾವೀಗ ಕೆಲವೊಬ್ರು ಆರ್ಗ್ಯಾನಿಕ್ಕೆ ಬೆಳೆಯೋದು, ಆರ್ಗ್ಯಾನಿಕ್ಕೆ ತಿನ್ನೋದು, ಅದರೊಳಗೆ ರೈತರು ಭಾಳ ಶಾಣೆ ಇರ್ತಾರೆ. ಇದ್ರೊಳಗೆ ಯಾವುದದು ಹೈಬ್ರಿಡೋ ಯಾವ್ದು ಜವಾರಿನೋ ಅಂಥೇಳಿ ಕಲರ್ ನೋಡಿ ಹೇಳ್ತಾರೆ ಅವರು. ಆದರೆ ನಮಗೆ ಅದು ಸಾಧ್ಯ ಇಲ್ಲ. ಕಾಯಿಪಲ್ಯ ತೊಗೊಂಡು ಮುಂದೆ ಮಾಡೋ ಹಾಗಾಗಿ ಈಗ ಜವಾರಿ ಅಂತ ಒದರ್ತಿರ್ತಾರೆ. ನಮ್ಮ ಕಡೆ ನಾವು ಇರೋದು ಬಿಜಾಪುರಲ್ಲಿ, ಇಲ್ಲೆಲ್ಲ ಸಂತಿ ಒಳಗೆ ಜವಾರಿ ಅಂತ ಒದರ್ತಿರ್ತಾರೆ. ಹಂಗಂತ ಹೇಳಿ ಎಲ್ಲ ಜವಾರಿ ಐಟಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಾಕ್ಕೊಳ್ಳೋ ಚಪ್ಪಲ್ ಬ್ರ್ಯಾಂಡೆಡು, ನಾವು ಹಾಕ್ಕೊಳ್ಳೋ ಬಟ್ಟೆ ಬ್ರ್ಯಾಂಡೆಡ್ ಆಗಿರ್ಬೇಕಾದ್ರೆ ನಮ್ಮ ದೇಹಕ್ಕೆ ಹೋಗೋ ಫುಡ್ ಅದು ಕ್ವಾಲಿಟಿ ಫುಡ್ಡೇ ಹಾಕ್ಕೊಳ್ರಿ.